ಆಗಲೇ ಸಣ್ಣಗೆ ಎಡಗಣ್ಣ ಹಾರ ಕತ್ತಿತ್ತು, ಅದು ಕೆಡಕ ಅಂತ ನಾನೇನು ಮಾಡೋಣ. ಓಯ್, ಮರಣ ಮಾಡಿ ಈ ನಿನ್ನ ನಾಟಕದಿಂದ ಎಷ್ಟು ಹುಡುಗಿಯರನ್ನ ಮರಣ ಮಾಡಿರ್ಬೋದು, ಆದ್ರೆ ಈ ಅಂಬಿಕನ ಮರಣ ಮಾಡೋದು ಸಾಧ್ಯನೇ ಇಲ್ಲ. ಒಂದ್ಸರಿ ಚಾನ್ಸ್ ಕಳ್ಕೊಂಡ್ಮೇಲೆ ಮತ್ತೆ ಅದನ್ನ ಪಡ್ಕೊಳ್ಳಕ್ಕೆ ದಾರಿನೇ ಇಲ್ಲ. ಸಾಯೋದಕ್ಕೆ ಸಿದ್ಧನಾಗೋ. ಅರ್ಥ ಆಗಿತ್ತು, ಅರ್ಥ ಆಯ್ತು. ಅಲ್ಲಡು ರುದ್ರಾಂಕಲ್, ರುದ್ರಾಂಕ್ ತಲೆ ಹಿಂದೆ ತುರ್ಬಾ ಕಟ್ಕೊಂಡು ಮುಸುರಿ ತಿಕ್ಕು ನಿನಗ ಇಟ್ಟು ಪೊಗರಬೇಕಾದ್ರೆ ಮೀಸೆ ಬಿಟ್ಟ ಮೇಲೆ ಗಂಡಸ ನನಗೆ ಎಷ್ಟಿರಬಾರ್ದು. ಈಗ ಅರ್ಥ ಆಯ್ತಾ? ನೀನ್ ತಿಳ್ಕೊಂಡಿದ್ದೆಲ್ಲ ಭ್ರಮೆ ಅಂತ. ನನ್ಗೇನು ಮಾಡ್ಬೇಡ, ಬಿಟ್ಬಿಡು. ಓಯ್, ಬಿಡಬೇಕು ಅನ್ಕೊಂಡಿದ್ದೆ. ನಾನು ಇನ್ನೊಮ್ಮೆ ಪುಣ್ಯಕೋಟಿ ಕಥೆಯನ್ನು ಕೇಳಿದ್ದೆ. ಆ ಪುಣ್ಯಕೋಟಿ ಕಥೆಯಲ್ಲಿ ಆ ಹಸು ಬಂದು ತಾನಾಗಿ ಶರಣಾದಾಗ ಹುಲಿ ಹಾರಿ ಪ್ರಾಣ ಕೊಟ್ಟದ್ದನ್ನು ಕೇಳಿದ್ದೆ. ಇವತ್ತು ನಾನು ನಿನಗೆ ಬಿಟ್ಟು ಬಿಡಬೇಕು ಅನ್ಕೊಂಡಿದ್ದೆ. ನೀನು ನನ್ನ ಎದುರಿಗೆ ಕಂತ್ರಿ ಆಟ ಶುರು ಮಾಡಿ ಈಗ ನನ್ನ ಆಟ ಶುರು. ಈಗ ದಕ್ಕಿಸ್ಕೊಳ್ಳಿ ನಿನ್ನ ಶೀಲವನ್ನು. ಯಾವತ್ತು ನೀನು ಈ ಕೆನ್ನೆಗೆ ಮುಟ್ಟಿ ನನ್ನನ್ನು ತಟ್ಟಿಗೆ ಆವತ್ತೇ ನಿರ್ಧಾರವಾಗಿತ್ತು ನಿನ್ನ ಶೀಲಹರನನ್ನ. ಕಣ್ಣಿಟ್ಟ ಹೆಣ್ಣನ್ನಾಗ್ಲಿ ನಾನು ಕಣ್ಣಿಟ್ಟ ಮಣ್ಣನ್ನಾಗ್ಲಿ ಬಿಟ್ಟು ಕೊಟ್ಟಿದ್ದು ಈ ಮೌಂದೇಶನ ಇತಿಹಾಸದಲ್ಲಿ. ಈಗ ಅರ್ಥ ಆಗಿರ್ಬೇಕಲ್ಲ, ಮೌಂದೇಶನ ಕೆನ್ನೆ ಮುಟ್ಟಿ ನಾನು ತಪ್ಪು ಮಾಡಿದೆ ಅಂತ ವಿಲ 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 ಅಂತ ಮಾತಾಡ್ತಿರ್ಬೇಕು. ಏ ಅಂಬೆ, ನಾನು ಕಟ್ಟಿರುವ ಈ ಶಾಖನ್ನ ನಿನ್ನ ಜೀವನದಲ್ಲಿ ನೀವು ಸುಧಾರಿಸ್ಕೊಳಕ್ಕಾಗಲ್ಲ.
ಪ್ರೀತಿಗಾಗಿ ಬದುಕಲಿ, ಇದಕ್ಕಾಗಿ ಬದುಕಲಿ. ನಾಯಿ ಮುಟ್ಟಿದ ಮಡಿಕೆಯಾದ ಈ ನನ್ನ ದೇಹವನ್ನು ನನ್ನ ಪ್ರಿಯತಮರಿಗೆ ನಾನು ಹೇಗೆ ಅರ್ಪಿಸಲಿ? ನನ್ನ ಮಗಳ ಮದುವೆ ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕಂತ ಎಷ್ಟು ಕನಸುಗಳನ್ನು ಕಟ್ಕೊಂಡಿದ್ದೆ. ಆದ್ರೆ ನಿಮ್ಮ ಮರ್ಯಾದೆ ಉಳಿಸುವ ಮಗಳು ನಾನು. ನನ್ನ ತಂದೆ ಮರ್ಯಾದೆ ಹೋಗ್ಬಾರ್ದು, ನಾನು ಬದುಕಬಾರ್ದು, ನಾನು ಬದುಕಬಾರ್ದು. ನಾನು ಸಾಯ್ಬೇಕು, ನಾನು ಸಾಯ್ಬೇಕು. ನಮ್ಮ ತಂದೆಗೆ ಯಾವ ತೊಂದರೆನೂ ಇರಲ್ಲ, ಯಾವ ತೊಂದರೆನೂ ಇರಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ, ನನ್ನನ್ನು ಕ್ಷಮಿಸ್ಬಿಡಪ್ಪ. ಅಂಬಿಕಾ ಹೇಳುವ ಹಿಂಗ್ಯಾಕೆ ಮಾಡ್ಕೊಂಡಿದ್ದು? ಅಂಬಿಕಾ ಹೇಳುವ ತಂಗಿ ಹೇಳ. ನಿನ್ನ ಗೆಳತಿಯರೆಲ್ಲ ಅಲ್ಲಿ ಮದರಂಗಿ ಹಚ್ಚೋದು ಕರಿಲಕತ್ತಾರು, ನೀ ಯಾಕೆ ಹಾಕೊಂಡೆ ಹಿಂಗ? ಏನು ಹುಚ್ಚುಡಿ ಐತಪ್ಪ, ಲಗ್ನ ಸಂಭ್ರಮದಾಗ ಹೆಂಗಿರ್ಬೇಕು ಇಂಥದ್ರಾಗ ಮಕ್ಕಳದ. ಏ ತಂಗಿ ಹೇಳುವ. ಏನಾಯ್ತು ಮಗಳೇ? ಇಷ್ಟ ಇಲ್ಲ ಆಗಿದ್ರೆ ಏನು ಬೈತಿದ್ದಲ್ಲವ ತಗೊಂಡು ನಿನ್ನ ತಾಯಿ
ನಿನ್ನ ಮುದ್ದಿನ ಮಗಳು. ಅಪ್ಪ, ತಾಯಿ ಸತ್ತು ಹೋದ್ಮೇಲೆ ನನ್ನ ಮುತ್ತಿನ ಹಾರದಂತೆ ಉಡಿಯಲ್ಲಿಟ್ಕೊಂಡು ವಿದ್ಯಾ ಬುದ್ಧಿ ಕಲಿಸಿ ನನ್ನ ಮನ ಮೆಚ್ಚಿದವರೊಂದಿಗೆ ಮದುವೆ ಮಾಡಿದ್ರಿ. ಅಪ್ಪ, ಪ್ರಾಯದ ಮಗಳಿಗೆ ಮಾಂಗಲ್ಯ ಭಾಗ್ಯವನ್ನು ದೊರಕಿಸಿಕೊಡೋದಕ್ಕೆ ಮನಸ್ಸು ಮಾಡಿದ್ರಿ. ಆದರೆ ನಿನ್ನೆ ದಿನ ನನ್ನ ಜೀವನದಲ್ಲಿ ನಡೆಯಲಾರದ ಘಟನೆಯನ್ನು ನಡೆದು ಹೋಯಿತು. ಮನೆಯಲ್ಲಿ ಯಾರೂ ಇರಲಿಲ್ಲ. ಯಾರೂ ಇಲ್ಲದ ಸಮಯದಲ್ಲಿ ಈ ಊರಿನ ಬೆಟ್ಟಪ್ಪ ಧನಿಗಳ ಮಗ ಮಹಂತೇಶ್ ಮನೆಗೆ ಬಂದು ಕಾಮದ ಕೆಟ್ಟ ವಿಚಾರದಲ್ಲಿ ನನ್ನ ಶೀಲಾ ಎಂಬ ಹಾಲಿನಲ್ಲಿ ಕಾಮದ ಹೊಳಿ ಹಿಂಡಿ ಹೋಯ್ತಪ್ಪ. ಶೀಲ ಕಳೆದುಕೊಂಡ ಈ ಹೆಣ್ಣು ಬದುಕಬಾರ್ದು ಅಂತ ತಿಳ್ಕೊಂಡು ಇವತ್ತು ಬೆಳಗ್ಗೆ ನಾನು ಆತ್ಮಹತ್ಯೆ ಮಾಡ್ಕೊಂಡೆ ಅಪ್ಪ. ನಾನು ತೆಗೆದುಕೊಂಡಿರೋ ನಿರ್ಧಾರ ತಪ್ಪು ಅಂತ ಅನ್ಸಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪ. ಇಲ್ಲಿ ನಿಮ್ಮ ಮಗಳು ಅಂಬಿಕಾ. ಮಾಡಿಬಿಟ್ಟೆ ಅಂಬಿಕಾ. ಇಲ್ಲ, ಜೋಪಾನ ಮಾಡಿದ್ದೆ. ಇಲ್ಲಿಗೆಲ್ಲ ಸಾಕಿ ಪಂಜರದೊಳಗೆ ಇಟ್ಟು ಜೋಪಾನ ಮಾಡಿದ ಗಿಳಿ ಇವತ್ತು ಹಾರಿ ಹೋಯ್ತಂತ ತಿಳ್ಕೋಬಹುದ? ಹಸುಗೂಸೆಲ್ಲ ತಂದು ಜೋಪಾನ ಮಾಡಿ ಅದಕ್ಕೆ ಕೈ ತುತ್ತುರಿಸು ಕೂಸು ಇವತ್ತು ದೊಡ್ಡವನಾಗಿ ನನ್ನ ಎದೆಗೆ ಒತ್ತ ಅಂತ ಒಂದು ಭಗವನ್ನ ಪ್ರೀತಿಲಿ ಹಚ್ಚಿ ಇವತ್ತು ದೊಡ್ಡ ಮರವಾಗಿ ಬೆಳೆದ ಮೇಲೆ ಆ ಗಿಡ ನನ್ನ ಮೇಲೆ ಮುರಿದು ಬಿತ್ತ ಅಂತ ತಿಳ್ಕೊಂಡ ಏನಮ್ಮ ಮಾಡೋದು ಬೇಕಾ? ಸೀರೆ ಮುಟ್ಟು ಮುಡಿಗೊಳಿತು ಮಧುಮಗಳಾಗಿ